ಬೆಂಗಳೂರಿನಲ್ಲಿ ಕಸದ ಲಾರಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದ ಆಶಾ ಕೊಲೆ ಹಿಂದಿನ ಅಸಲಿ ರಹಸ್ಯ ಪೊಲೀಸರ ತನಿಖೆಯಲ್ಲಿ ಬಟಾಬಯಲಾಗಿದೆ. ಕಾಲ್ ಲಿಸ್ಟ್ ತೋರಿಸುವ ವಿಚಾರಕ್ಕೆ ಇಬ್ಬರ ನಡುವೆ ಜಗಳ ಆಗಿ ಆಶಾಳನ್ನ ಕೊಲೆ ಮಾಡಿದ್ದಾಗಿ ಆರೋಪಿ ಸಂಶುದ್ದೀನ್ ಬಾಯ್ಬಿಟ್ಟಿದ್ದಾನೆ. ಸಂಶುದ್ದೀನ್ ಮೊದಲ ಮದುವೆ ವಿಚಾರವನ್ನ ಆಶಾಗೆ ತಿಳಿಸಿರಲಿಲ್ಲ. ಜೊತೆಗೆ ಸಂಶುದ್ದೀನ್ ನಿತ್ಯ ಫೋನ್ನಲ್ಲಿ ಮಾತಾಡ್ತಾ ಇದ್ದಿದ್ದಕ್ಕೆ ಆಶಾಗೆ ಅನುಮಾನ ಮೂಡಿತ್ತು. ಹೀಗಾಗಿ ಸಂಶುದ್ದೀನ್ ಮೊಬೈಲ್ ಕಿತ್ಕೊಂಡು ಕಾಲ್ ಡೀಟೇಲ್ಸ್ ಅನ್ನು ಚೆಕ್ ಮಾಡೋದಕ್ಕೆ ಮುಂದಾಗಿದ್ದಾಳೆ. ಆದರೆ ಆಶಾಗೆ ಮೊಬೈಲ್ ನೀಡುವುದಕ್ಕೆ ಸಂಶುದ್ದೀನ್ ನಿರಾಕರಿಸಿದ್ದು, ಜೊತೆಗೆ ನಿನ್ನ ಮೊಬೈಲನ್ನೇ ಕೊಡು ನೋಡ್ತೀನಿ ಅಂದಿದ್ದಾನೆ. ಈ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ ಆಗಿದೆ. ಬಳಿಕ ಕತ್ತು ಹಿಸುಕಿ ಕೊಂದಿದ್ದಾಗಿ ಸಂಶುದ್ದೀನ್ ವಿಚಾರಣೆಯ ಸಂದರ್ಭದಲ್ಲಿ ಬಾಯ್ಬಿಟ್ಟಿದ್ದಾನೆ. ಇನ್ನು ವಿಚಾರಣೆಯ ಸಂದರ್ಭದಲ್ಲಿ ಆಶಾ ಕೊಲೆ ರಹಸ್ಯವನ್ನ ಸಂಶುದ್ದೀನ್ ಬಾಯ್ಬಿಟ್ಟಿದ್ದಾನೆ. ಇಬ್ಬರೂ ಕೂಡ ಒಬ್ಬರ ಮೇಲೊಬ್ಬರು ಅನುಮಾನ ಪಡ್ತಾ ಇದ್ರಂತೆ. ಕಾಲ್ ಲಿಸ್ಟ್ ತೋರಿಸುವ ವಿಚಾರಕ್ಕೆ ಕೊಲೆ ಆಯಿತು ಅಂತ ತಪ್ಪೊಪ್ಪಿಕೊಂಡಿದ್ದಾನೆ. ಸಂಶುದ್ದೀನ್ಗೆ ಮೊದಲ ಮದುವೆಯಾಗಿ ಇಬ್ಬರು ಮಕ್ಕಳಿದ್ರು. ಇದು ಲಿವಿಂಗ್ ರಿಲೇಷನ್ಶಿಪ್ನಲ್ಲಿದ್ದಂಥ ಆಶಾಗೆ ಗೊತ್ತಿರಲಿಲ್ಲ. ಪ್ರತಿನಿತ್ಯವೂ ಮೊಬೈಲ್ನಲ್ಲಿ ಮಾತಾಡ್ತಾ ಇದ್ನಂತೆ ಸಂಶುದ್ದೀನ್. ಯಾರ ಜೊತೆ ದಿನ ಮಾತಾಡ್ತೀಯ ನೀನು ಅಂತ ಕೇಳ್ತಾ ಇದ್ಲು. ಆಶಾ ಪ್ರಶ್ನೆ ಮಾಡ್ತಾ ಇದ್ಲು. ಸಂಶುದ್ದೀನ್ ಮೊಬೈಲ್ ಕಿತ್ಕೊಂಡು ಕಾಲ್ ಡೀಟೇಲ್ಸನ್ನು ಚೆಕ್ ಮಾಡ್ತಾ ಇದ್ಲು. ಕಾಲ್ ಡೀಟೇಲ್ಸ್ ಚೆಕ್ ಮಾಡೋದಕ್ಕೆ ಆಶಾ ಮುಂದಾಗಿದ್ಲು. ಆಶಾ ಕೈಗೆ ಮೊಬೈಲ್ ಕೊಡೋದಕ್ಕೆ ಸಂಶುದ್ದೀನ್ ನಿರಾಕರಣೆ ಮಾಡಿದ್ದಾನೆ. ಆಶಾ ಬಳಿ ನಿನ್ನ ಮೊಬೈಲನ್ನು ಕೊಡು, ನಾನು ನೋಡ್ತೀನಿ ಅಂತ ಹೇಳ್ತಾನೆ. ಇದೇ ವಿಚಾರಕ್ಕೆ ಸಂಶುದ್ದೀನ್ ಹಾಗೂ ಆಶಾ ನಡುವೆ ಗಲಾಟೆ ಶುರುವಾಗುತ್ತೆ. ಈ ವೇಳೆ ಆಶಾ ಕತ್ತು ಹಿಸುಕಿ ಸಂಶುದ್ದೀನ್ ಕೊಲೆ ಮಾಡ್ತಾನೆ. ಭಯಗೊಂಡು ಏನು ಮಾಡಬೇಕು ಎಂದು ಗೊತ್ತಾಗೋದಿಲ್ಲ ಅವನಿಗೆ. ತೊಳಲಾಟ ಶುರುವಾಗುತ್ತೆ. ಮೂಟೆ ಕಟ್ಟಿ BBMP ಲಾರಿಗೆ ಎಸೆದು ಹೋಗಿದ್ದಾನೆ ಸಂಶುದ್ದೀನ್. ಕಸದ ಲಾರಿಗೆ ಹಾಕಿದ್ರೆ ವಾಸನೆಯಲ್ಲಿ ಗೊತ್ತಾಗೋದಿಲ್ಲ ಅಂತ ಪ್ಲಾನ್ ಮಾಡಿದ್ದ. ಕೊಲೆಯಾಗಿರೋದು ಗೊತ್ತಾಗಲ್ಲ ಅಂತ ಕಸದ ಲಾರಿಯನ್ನೇ ಚೂಸ್ ಮಾಡಿದ್ದ. ಇನ್ನು ಪೊಲೀಸರ ವಿಚಾರಣೆಯಲ್ಲಿ ಎಲ್ಲ ಸತ್ಯಗಳನ್ನು ಬಾಯ್ಬಿಟ್ಟಿದ್ದಾನೆ ಸಂಶುದ್ದೀನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.